ಮೊನ್ನೆ ಆಟೋ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಆಟೋ ಮೇಲ್ಗಡೆ ಟಾರ್ಪಲಿನ್ ಇರುತ್ತಲ್ಲ, ಆ ಟಾರ್ಪಲಿನ್ ಅಲ್ಲಿ ಕೆಲವರು ಹಿಂದೆಗಡೆ ಈ ಸ್ಪೇಸ್ ಇದೆ ನೋಡಿ, ಈ ಓವಲ್ ತರ ಶೇಪ್ ಅಲ್ಲಿ ಅದನ್ನ ಟ್ರಾನ್ಸ್ಪರೆಂಟ್ ಇಟ್ಕೊಂಡಿರ್ತಾರೆ. ಇನ್ ಕೆಲವರು ಅದಕ್ಕೆ ಸ್ಟಿಕ್ಕರ್ ಹಾಕ್ತಿರ್ತಾರೆ, ಇನ್ ಕೆಲವರು ಸ್ಟಿಕ್ಕರ್ ಹಾಕ್ತಿರಲ್ಲ, ಈ ತರ ಸುಮ್ನೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನೇನ್ ಹೇಳಿದ್ದೆ ವಿಡಿಯೋದಲ್ಲಿ ಅಂದ್ರೆ, ಇದನ್ನ ಆದಷ್ಟು ಟ್ರಾನ್ಸ್ಪರೆಂಟ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಸ್ಟಿಕ್ಕರ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋದಕ್ಕೆ ಹೋಗ್ಬಿಡಿ, ಅದನ್ನ ಯೂಸ್ ಆಗುತ್ತೆ ಹಿಂದೆ ಬರ್ತಾ ಇರೋರ್ಗೆ ಅಂತ ಹೇಳಿದ್ದೆ. ಇವಾಗ ನಾನು ಆಟೋ ಹಿಂದೆ ಹೋಗ್ತಿದ್ದೀನಿ, ನನಗೆ ಆಟೋ ಮುಂದೆಗಡೆ ಏನಾಗ್ತಿದೆ ಅಂತ ಕಾಣಿಸ್ತಾ ಇಲ್ಲ. ಅದೇ ಇದೇನಾದ್ರೂ ಟ್ರಾನ್ಸ್ಪರೆಂಟ್ ಇದ್ರೆ ನನಗೆ ಮುಂದೆ ಆಟೋ ಮುಂದೆ ಏನಿದೆ ಅಂತ ಕಾಣಿಸುತ್ತೆ, ಇಲ್ಲೇನೆ ಓವರ್ಟೇಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ. ಎಕ್ಸಾಂಪಲ್ ಇಲ್ಲೇ ಎರಡು ಇಲ್ಲೇ ಸಿಕ್ತು ನೋಡಿ, ಅದು ಕ್ಲೋಸ್ ಆಗಿರೋದು, ಇದು ಟ್ರಾನ್ಸ್ಪರೆಂಟ್ ಇರೋದು. ಡ್ರೈವರ್ ಮುಂದೆಗಡೆ ಏನಾಗ್ತಿದೆ ಅಂತಾನು ಗೊತ್ತಾಗ್ತಿದೆ ನನ್ಗೆ. ಇಲ್ಲಿ ಸಡನ್ ಆಗಿ ಅವ್ರು ಬ್ರೇಕ್ ಆಗ್ತಾರೆ, ಮುಂದೆ ವೆಹಿಕಲ್ ಇದೆ ಅಂತ ನಾನು ಮುಂಚೆನೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಟ್ರಾನ್ಸ್ಪರೆಂಟ್ ಹಾಕ್ಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅದನ್ನೂ ತಪ್ಪು ತಿಳ್ಕೊಂಡ್ರಲ್ಲ ನೀವು ಎಷ್ಟೊಂದ್ ಜನ ಡ್ರೈವರ್ಗಳು. ಅಯ್ಯೋ, ಕೆಲವ್ರಂತೂ ಅಣ್ಣ ಆಟೋದಲ್ಲೇನೋ ಹಿಂದೆಗಡೆ ಟ್ರಾನ್ಸ್ಪರೆಂಟ್ ಇರಲ್ಲ, ಓಕೆ ಒಪ್ಕೊಂತೀನಿ, ಲಾರಿ ಬಸ್ಗಳಲ್ಲಿ ಇರುತ್ತಾ ಅಂತ ಕಾಮೆಂಟ್ ಹಾಕಿದ್ರು. ಲಾರಿ ಬಸ್ಗಳಲ್ಲಿ ಹಿಂದೆಗಡೆ ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ರೂ ನಾವೇನಾದ್ರೂ ಹಿಂದೆಗಡೆಯಿಂದ ಹೋಗಿ ಗುದ್ರೆ ನಮ್ಗೆ ಡ್ಯಾಮೇಜ್ ಆಗೋದು, ಲಾರಿ ಬಸ್ಗೆ ಏನಾಗುತ್ತೆ? ಅದೇ ಆಟೋಗೆ ಏನಾದ್ರೂ ಹಿಂದೆಯಿಂದ ಹೋಗಿ ಗುದ್ರೆ ಆಟೋ ಬದುಕುತ್ತಾ ಹೇಳಿ? ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಹಿಂದೆಗಡೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಎಷ್ಟು ಯೂಸಸ್ ಇದೆ ಅಂತ ಲಿಸ್ಟ್ ಹೇಳ್ಬಿಡ್ತೀನಿ ನೋಡಿ ನೀಟಾಗಿ ಪಾಯಿಂಟ್ ವೈಸ್. ಒಂದು, ಹಿಂದೆ ಹೋಗ್ತಿರೋರ್ಗೆ ಮುಂದೆಗಡೆ ದಾರಿ ಕಾಣಿಸುತ್ತೆ ಆ ಟ್ರಾನ್ಸ್ಪರೆಂಟ್ ಇದ್ರೆ. ಎರಡನೇದು, ಆಟೋದವರೇನೆ ಹಿಂದೆಗಡೆಗೆ ಗಾಡಿ ತೆಗಿಯೋವಾಗ, ರಿವರ್ಸ್ ತೆಗಿಯೋವಾಗ ನೋಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಮೂರನೇದು, ಹಿಂದೆಗಡೆ ಟಾರ್ಪಲಿನ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮುಂದೆಗಡೆ ರೇರ್ ವ್ಯೂ ಮಿರರ್ ಹಾಕೊಂಡ್ರೆ ಯೂಸ್ ಏನು ಕಾಣಿಸುತ್ತೆ? ಬರೀ ಟಾರ್ಪಲಿನ್ ಕಾಣಿಸುತ್ತೆ ಹಿಂದೆಗಡೆ ಅಲ್ವಾ? ಅದನ್ನೇ ನಾನು ಅವತ್ತು ಹೇಳಿದ್ದು. ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಫಸ್ಟ್ ಹೆಲ್ಪ್ ಮಾಡೋದಕ್ಕೆ ಬರೋದು ಆಟೋ ಡ್ರೈವರ್ಗಳೇ ಅಂತ ಒಂದ್ ವಿಡಿಯೋ ಮಾಡಿದೀನಿ. ಬೆಂಗಳೂರಲ್ಲಿ ಕನ್ನಡ ಇನ್ನೂ ಬದುಕಿದೆ ಅಂದ್ರೆ ಅದಕ್ಕೆ ಕಾರಣನೇ ಆಟೋ ಡ್ರೈವರ್ಗಳು ಅಂತ ಒಂದ್ ವಿಡಿಯೋ ಮಾಡಿದೀನಿ. ಸಹಾಯ ಮಾಡೋ ಮನಸ್ಥಿತಿ ಇರೋದು ಡ್ರೈವರ್ಗಳಿಗೆನೆ. 50-100 ರೂಪಾಯಿ ಜಾಸ್ತಿ ಕೇಳ್ಬಿಟ್ರೆ ಏನಾಗ್ಬಿಡುತ್ತೆ, ಕೊಟ್ಬಿಡಿ ಅಂತಾನು ಪ್ಯಾಸೆಂಜರ್ಗಳಿಗೆ ಬುದ್ಧಿ ಹೇಳಿದೀನಿ. ಅಂತಂತ ವಿಡಿಯೋಸ್ ಎಷ್ಟೊಂದ್ ಮಾಡಿದೀನಿ, ಅವನ್ನೆಲ್ಲ ಯಾರು ನೋಡಲ್ಲ. ಸುಮ್ನೆ ಏನೋ ಒಂದು ವಿಡಿಯೋ ಈ ತರ ಬುದ್ಧಿ ಹೇಳಿರೋ ವಿಡಿಯೋ ನೋಡ್ಬಿಟ್ರೆ ಮುಗೀತು ಗುರು. ಹಿಂದೆಗಡೆ ಟ್ರಾನ್ಸ್ಪರೆಂಟ್ ಇದ್ರೆ ಯೂಸ್ ಆಗುತ್ತೆ ಗುರು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೀವೇ, ಯೂಸ್ ಆಗುತ್ತಾ ಇಲ್ವಾ? ಸರಿ, ಯೂಸ್ ಆಗಲ್ಲ ಅಂತಾನೆ ಇಟ್ಕೊಳ್ಳಿ, ಮತ್ತೆ ಯಾಕೆ ತುಂಬಾ ಜನ ಟ್ರಾನ್ಸ್ಪರೆಂಟ್ ಹಾಕೊಂಡಿರ್ತಾರೆ ಹಿಂದೆಗಡೆ? ದಡ್ರ ಅವರು ಯಾವ್ದಾರು ಒಂದ್ ಫಿಲಮ್ದೋ ಇಲ್ಲ ಅವ್ರು ಇಷ್ಟಪಟ್ಟಿದ್ ಹೀರೋದೋ ಸ್ಟಿಕ್ಕರ್ ಗಳು ಹಾಕೊಂಡ್ಬರ್ತಾನೆ. ಹೌದಲ್ವಾ? ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿದ್ರು ಕ್ಲೋಸ್ ಮಾಡ್ತಿದ್ಯಾ ಅಂದ್ರೆ ನಿಮ್ಗೆ ಬುದ್ಧಿ ಹೇಳಕ್ ಆಗತ್ತಾ? ಆಗಲ್ಲ, ಬಿಟ್ಟಾಕ್ಬಿಡಿ. ನಿಮ್ಗಲ್ಲ ವಿಡಿಯೋ ಮಾಡಿರೋದು ನಾನು. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಯಾರು ನನ್ನ ಮಾತನ್ನ ಕೇಳಿಸ್ಕೊಂಡು ಹೋಗುರು ಇವ್ರು ಹೇಳ್ತಾರೋ ಕರೆಕ್ಟ್ ಅಂತ ಅನ್ಕೊಂತಾರ ನೋಡಿ, ಅವ್ರಿಗೋಸ್ಕರ ವಿಡಿಯೋ ಮಾಡಿರೋದು ನಾನು. ಓಕೆನಾ? ಇದಕ್ಕಿಂತ ಅರ್ಥ ಆಗೋ ರೀತಿನಲ್ಲಿ ನನಗೆ ಹೇಳಕ್ ಬರಲ್ಲಪ್ಪ. ನೋಡಿ, ನಿಮ್ ಇಷ್ಟ. ಕೊಡ್ರದು ಏನದು? ಇದ್ಯಾಕೆ ಬಗ್ನಿ ಗೂಟ